ನಮಸ್ಕಾರ. ಜಿ ಅಚೀವ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಯುವ ಸಮೂಹ ಎಚ್ಚೆತ್ತುಕೊಂಡ್ರೆ ದೇಶ ಜಾಗೃತವಾಗುತ್ತೆ ಅನ್ನುವಂತಹ ಮಾತಿದೆ. ಅಂತೆಯೇ ನಮ್ಮ ದೇಶದ ಯುವ ಸಮೂಹ ಅದೆಷ್ಟು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅಂತೆಯೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂಥ ಯುವ ನಾಯಕ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಜನಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಮಹಂತೇಶ್ ಸಿಂದೋಗಿ ಮಟ್ಟಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಶ್ರೀ ಮಹಂತೇಶ ಸಿಂದೋಗಿ ಮಠ ಸಮಾಜ ಸೇವಕರು. ಕವಲೂರಿನ ಗವಿಸಿದ್ದಯ್ಯ ಹಾಗೂ ಪಾರಮ್ಮ ದಂಪತಿಯ ಸುಪುತ್ರರಾದ ಇವರು ಸಾಮಾಜಿಕ ಕಾರ್ಯಗಳಿಗೆ ಸೈ ಎನಿಸಿಕೊಂಡ ಶಿಕ್ಷಣ ಪ್ರೇಮಿ. ಸಾಮಾಜಿಕ ಕಾರ್ಯಗಳಿಂದಲೇ ಜನರ ಪ್ರೀತಿ ಗೆದ್ದ ನಾಯಕ. ಮೂಲತಃ ಕೃಷಿ ಕುಟುಂಬದಿಂದ ಬಂದ ಇವರು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ. ಪಿಯುಸಿ ಶಿಕ್ಷಣವನ್ನ ಅಳವಂಡಿಯಲ್ಲಿ ಮುಗಿಸಿ ನಂತರ ಐಟಿಐ ತರಬೇತಿ ಪಡೆದು 5 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಕೃಷಿ ಚಟುವಟಿಕೆಗಳ ಜೊತೆಗೆ ಕಿರಾಣಿ ಸ್ಟೋರ್ ಹೊಂದಿದ್ದಾರೆ. ಸಣ್ಣ ಉದ್ಯಮದಿಂದ ಬಂದ ಹಣವನ್ನ ಸಮಾಜ ಸೇವೆಗೆ ಮೀಸಲಿಡುತ್ತಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಜನಸೇವೆ ಮಾಡುತ್ತಿರುವ ಇವರು ರಾಘವೇಂದ್ರ ಹೆಟ್ಟಾಳ್ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಇವರ ಶ್ರೀಮತಿ ಜ್ಯೋತಿ ಕವಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದು, ಕವಲೂರಿನ ಅಭಿವೃದ್ಧಿಗೆ ಸತಿ ಪತಿ ಸೇರಿ ನಿರಂತರ ಶ್ರಮ ಹಾಕುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಇವತ್ತು ನನ್ನ ಹಳ್ಳಿಯಲ್ಲಿ ಗುರುತಿಸಿ ಇವತ್ತು ಇವತ್ತು ಬೆಂಗಳೂರಲ್ಲಿ ಜಿ ಕನ್ನಡ ನ್ಯೂಸ್ ಅವರು ಕೂಡ ಎಲೆಮರೆಕಾಯಿಯಾಗಿರ್ತಕ್ಕಂಥ ಇವತ್ತೇನು ನನ್ನ ಇಲ್ಲಿವರೆಗೂ ಗುರುತಿಸಿ ಇವತ್ತು ಭಾಳ ಸಂತೋಷ ಆಗ್ತಾಯಿದೆ ಮೇಡಮ್. ನನಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಊರಿನ ಪರವಾಗಿ ತುಂಬ ಹೃದಯದ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನೀವು ಸಮಾಜ ಸೇವೆಯನ್ನು ಮಾಡ್ಕೊಂಬಂದಿದ್ದೀರಿ. ಜನರ ಕಷ್ಟಕ್ಕೆ ಸರಿಯಾದಂಥ ಸ್ಪಂದನೆಯನ್ನು ಕೊಡಬೇಕು ಅನ್ನುವಂಥ ಸದುದ್ದೇಶ ನಿಮ್ಮಲ್ಲಿದೆ. ಬಟ್ ಈ ಯೋಚನೆ ಬರಬೇಕು ಅನ್ನೋದಾದರೂ ಕೂಡ ಏನಾದರೂ ಒಂದು ಸ್ಫೂರ್ತಿದಾಯಕ ಘಟನೆ ಇರ್ಬೋದು, ನಿಮ್ಮ ಬದುಕಲ್ಲಾಗಿದ್ದು ಏನಾದರೂ ಇರಬಹುದು. ಏನು ಹೇಳ್ತೀರಿ? ಏನು ಪ್ರೇರಣೆ ಆಯಿತು ನಿಮಗೆ ಅಂತ? ಮೇಡಮ್, ನಾನು ಸಮಾಜ ಸೇವೆ ಮಾಡಬೇಕು ಅಂತ ಏನು ಉದ್ದೇಶ ಬಂತಂದರೆ, ನಮ್ಮೂರಲ್ಲಿ ಕೊಪ್ಪಳ ಡಿಸ್ಟಿಕ್ಕು ಕೊಪ್ಪಳ ತಾಲೂಕು ಕವಲೂರು ಗ್ರಾಮ ಮೇಡಮ್. ನಮ್ಮದು ಕವಲೂರು ಮೇಡಮ್. ಅಲ್ಲಿ ನನಗೆ ನನ್ನ ಶಾಲೆ SLCವರೆಗೂ ಕಂಪ್ಲೀಟ್ ಮಾಡಿದಾಗ ಅಲ್ಲಿಗೆ ನನ್ನ ಬಡ ಕುಟುಂಬದಿಂದ ನಾವು ಭಾಳ ಕಷ್ಟದಿಂದ ಇದ್ವಿ ಮೇಡಮ್ರ. ಅಲ್ಲಿ ನನಗೊಂದು ಇನ್ಸಿಡೆಂಟ್ ಏನಂದರೆ, ಇದೇನೋ ಒಟ್ಟು ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋದು ಏನು ಕಾಣ್ತಂದರೆ, ನಮ್ಮಲ್ಲಿ ಹಿಂದುಳಿದ ಜನ ಬಡತನದಿಂದ ಭಾಳ ಬಾಳ್ತಾ ಇದ್ರು ಮೇಡಮ್. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನ್ನ ಸಮಾಜ ಸೇವೆ ಅವ್ರಿಗೋಸ್ಕರ ಏನೋ ಅಲ್ಲಿ ಬದಲಾವಣೆ ತರಬೇಕು ಅಂತ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸಮಾಜ ಸೇವೆಗೆ ಬಂದಿದ್ದು ನಿಜ ಮೇಡಮ್. ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಟಿಕೊಂಡ್ರಿ? ಹೇಗಿತ್ತು ನಿಮ್ಮ ಬಾಲ್ಯ? ಮೇಡಮ್, ನನ್ನ ಬಾಲ್ಯದಿಂದ ಅಂದರೆ ಬಡ ಕುಟುಂಬದಿಂದ ಬಂದಿರೋರು ಮೇಡಮ್. ನಾವು ನಮ್ಮ ಅಪ್ಪರು 1995ರಲ್ಲಿ ಎಕ್ಸ್ಪೈರ್ಡ್ ಆಯಿದ್ರು ಮೇಡಮ್. ಅಲ್ಲಿ ಆಮೇಲೆ ನಮ್ಮ ಅಪ್ಪರು KBಯಲ್ಲಿ ಇದ್ರು ಮೇಡಮ್. ಅಲ್ಲಿ ಅವ್ರು ಎಕ್ಸ್ಪೈರ್ಡ್ ಆದಮೇಲೆ ನಮ್ಮ ತಾಯಿಯವರು ಭಾಳ ಕಷ್ಟಪಟ್ಟು ಓದಿಸಿದ್ರಿ ಮೇಡಮ್. ಅಲ್ಲಿ ನಾವು 4 ಜನ ಸೋದರಿ ಮೇಡಮ್. ಒಬ್ಬರು ಅಕ್ಕ ರೀ ಮೇಡಮ್. ಒಟ್ಟು 5 ಜನ ಮೇಡಮ್. ಅದರಲ್ಲಿ ನಾನು SLCವರೆಗೂ ಓದಿದಾಗ ನನಗೆ ಒಟ್ಟು ಸಮಾಜ ಸೇವೆಯಲ್ಲಿ ತೊಡಗಬೇಕು ಅನ್ನೋದು ಒಂದು ಉದ್ದೇಶ ನನ್ನ ವೃತ್ತಿಯಲ್ಲೇ ಆ ಥರ ನನಗೆ ಅನಿಸ್ತೀವಿ ಮೇಡಮ್. ಸಮಾಜ ಸೇವೆ ಮಾಡಿದರೆ ಇವತ್ತು ಈ ದಿನಮಾನದಲ್ಲಿ ಬದುಕೋದು, ಅವ್ರನ್ನ ಏನು ಕಷ್ಟದಿಂದ ಇರ್ತಕ್ಕಂಥ ಒಂದು ದಾರಿಗೆ ತರಬೇಕು ಅನ್ನೋ ಒಂದು ಉದ್ದೇಶ ನನ್ನ ಮನದಲ್ಲಿ ಬಂತು ಮೇಡಮ್. ಆವಾಗ ನಾನು ಸಮಾಜ ಸೇವೆಗೆ ತೊಡಗಿಕೊಂಡಾಗ ನಮ್ಮ ಮನೆಯಲ್ಲಿ ಕೂಡ ನನಗೆ ಕೋಆಪರೇಟಿವ್ ಮಾಡಿದ್ರು ಮೇಡಮ್. ನಮ್ಮ ತಾಯಿಯವರು ಕೂಡ ಆಯಿತು ಮಾಡೋ, ಒಳ್ಳೆ ಒಂದು ಮನೋಭಾವನೆಯಿಂದ ನಿನಗೆ ನಮ್ಮ ಕಷ್ಟದಿಂದ ನಾವು ಬಂದೀವಿ, 4 ಜನರಿಗೆ ಒಳ್ಳೇದು ಮಾಡಿದರೆ ನಮ್ಮ ಕುಟುಂಬನೂ ನಮಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ಸಮಾಜ ಸೇವೆ ಮಾಡ್ಲಿಕ್ಕೆ ನನಗೂ ಅವಕಾಶ ಮಾಡಿಕೊಟ್ರು ಮೇಡಮ್ ಎಲ್ಲರೂ. ನಾನು ಸಮಾಜ ಸೇವೆ ಮಾಡ್ಕೊತಾನೆ ಬಂದೆ. ನಿಮ್ಮ ವಿದ್ಯಾಭ್ಯಾಸ ಏನಾದರೂ ಉದ್ಯೋಗ ಅಂತ ಮಾಡಿದ್ರ ಅಥವಾ ಏನಾದರೂ ಉದ್ಯಮ ಮಾಡಬೇಕು, ಯಾವ ಥರ ಇತ್ತು ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ? ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಒಬ್ಬರೇ ಇದ್ರಲ್ಲ ಮೇಡಮ್. ಒಂದು
ಪುಟ್ಟ ಒಂದು ಅಂಗಡಿ ಇತ್ತು ಮೇಡಮ್ ನಮ್ದು. ಅದರಲ್ಲೇ ನಾನು ಮೇಡಮ್ ನಾವೇ ನಮ್ಮ ತಾಯಿಯವ್ರು ಮಾಡ್ತಿದ್ರು, ಅದನ್ನೇ ನಾನೊಂದು 3 ವರ್ಷ ಮಾಡಿದೆ ಮೇಡಮ್. ಒಂದು ಸಮಾಜ ಸೇವೆ ಮಾಡ್ಕೊಂತೇನೆ ಅದರಲ್ಲಿ ನಾನು ಇರೋ ದುಡ್ಡಲ್ಲೇ ನನ್ನ ಸಮಾಜ ಸೇವೆಗಂತ ಇಷ್ಟಂತ ಮೀಸಲಿಟ್ಟು ನಾನು ಸಮಾಜ ಸೇವೆಗೆ ಅಲ್ಲಿ 2 ಕವರ್ ಮಾಡ್ಕೊಂತ ಬಂದೆ ಮೇಡಮ್. ಅನೇಕ ಜನ ನಾನು ನೋಡ್ಕೊಂತ ಬಂದಾಗ ನನ್ನ ಜೊತೆಗೆ ನನ್ನ ಎಲ್ಲ ಸೋದರರು ಆಯ್ತು, ನಮ್ಮ ಮನೆಯವರು ಆಯ್ತು, ನನ್ನ ಜೊತೆಗೆ ನಮ್ಮ ಊರಿನ ಜನರು ಕೂಡ ನನಗೆ ಫುಲ್ ಸಪೋರ್ಟ್ ಆಗಿ ನಿಂತ್ಕೊಂಡ್ರಿ ಮೇಡಮ್. ಒಂದು ಇದನ್ನ ಮಾಡಿದ್ರು ಮೇಡಮ್. ಅಲ್ಲಿ ಏನಾಯ್ತ್ರಿ, ನಮ್ಮ ಇಲೆಕ್ಷನ್ಗೆ ಅಂತೇಳಿ ಒಂದು ಪರಿಸ್ಥಿತಿ ನಿಂದ್ರಂತ ಪರಿಸ್ಥಿತಿ ಎಲ್ಲರೂ ಕೂಡಿ ನೀವು ಸಪೋರ್ಟ್ ಮಾಡ್ತೀವಿ ನಿಂದ್ರಿ ಅಂತ ಹೇಳಿ. ಹಾಂ ಮೇಡಮ್, ಗ್ರಾಮ ಪಂಚಾಯತಿಯಲ್ಲಿ ನಿಂದ್ರಿ ನಾನು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲ ಊರಿನ ಜನರು ಒಕ್ಕಟ್ಟಾಗಿ ಸಪೋರ್ಟ್ ಮಾಡಿದ್ರು ಮೇಡಮ್. ಅವಾಗ ಅದು ಮಹಿಳಾ ಒಂದು ಕೆಟಗರಿ ಬಂತು ಮೇಡಮ್. ಅದು ಅನಿವಾರ್ಯವಾಗಿ ನಮ್ಮ ಮನೆಯವರಿಗೆ ಟಿಕೆಟ್ ಸಿಕ್ತು ಮೇಡಮ್. ಅಲ್ಲಿ ಬಹುಮತದಿಂದ ಅತಿ 900 ಓಟಲ್ಲಿ 814 ಓಟು ನಮ್ಮ ಮನೆಯವರಿಗೆ ಬಿದ್ದು ಮೇಡಮ್. ಆಮೇಲೆ ಅಧ್ಯಕ್ಷ ಸೀಟು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ 21 ಜನ ಮೆಂಬರ್. ಆದ್ರೆ 21 ಜನದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಪಂಚಾಯತಿ ಎಲೆಕ್ಷನ್ನಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು ಮೇಡಮ್. ಭಾಳ ಖುಷಿ ಆಯ್ತು ರೀ. ಅದು ಜನರ ಜೊತೆಗೆ ಇದ್ದಿದ್ದಕ್ಕೂ ನಾನು ಸಮಾಜ ಸೇವೆ ಮಾಡಿದ್ದಕ್ಕೂ ನನಗೊಂದು ಒಳ್ಳೆ ಅವಕಾಶ ಜನರೆಲ್ಲ ಕೊಟ್ಟರು ಅನ್ನೋ ಒಂದು ಮನಸ್ಥಿತಿ ನಮಗೂ ಬಂತು ಮೇಡಮ್. ಅಲ್ಲಿ ನಂಗೆ ಖುಷಿ ಆದ ವಿಷಯದಿಂದ ಮತ್ತೆ ಇನ್ನೂ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡ್ಕೊಂತ ಬಂದೆ ಮೇಡಮ್. ಈಗ ನಿಮ್ಮ ಮನೆಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತ ಸೌಭಾಗ್ಯ ಸಿಕ್ತು. ಗ್ರಾಮದಲ್ಲಿ ಅವರ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಜೊತೆಗೂಡಿ ಮಾಡಿದಂತಹ ಬದಲಾವಣೆಗಳು ಏನೇನು ತಂದ್ರಿ ಗ್ರಾಮಕ್ಕೆ ಅಂತ? ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ವಿ ಮೇಡಮ್. ನಮ್ಮ ಶಾಸಕರು ಕೂಡ ಸಾಕಷ್ಟು ಅನುದಾನ ಕೊಟ್ಟರು ಮೇಡಮ್. ಕಾಂಗ್ರೆಸ್ ಸರ್ಕಾರ ಇತ್ತು, ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ಶಾಸಕರಿದ್ದರು. ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅವರು ಮನೆಯವರು ಭರಮಪ್ಪ ನಗರ ಅಂತೇಳಿ ಅವರು ಕೂಡ ಕಾಂಗ್ರೆಸ್ ಮುಖಂಡರು. ಅವರು ಕೂಡ ಸಾಕಷ್ಟು ನಮ್ಗೆ ಹೆಲ್ಪ್ ಮಾಡಿದ್ರು ಮೇಡಮ್. ಅವ್ರ ಜೊತೆಗೂಡಿ ಊರಿಗೆಲ್ಲ ಅನುದಾನ ಸಾಕಷ್ಟು ಕೊಟ್ಟಿದ್ರು ಮೇಡಮ್. ಅಂಗನವಾಡಿ ಆಯಿತು, ಶಾಲಾ ಕಟ್ಟಡ ಆಯಿತು, ಮತ್ತು ಗ್ರಾಮ ಪಂಚಾಯತಿಗೆ ಸಾಕಷ್ಟು ಅನುದಾನ ತರೋದಾಯ್ತು ಮೇಡಮ್. ಸಾಕಷ್ಟು ಊರಿನ ಓಣಿಯಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಬಗೆಹರಿಸಿದ್ವಿ ರೀ. ಮೆಂಬರ್ ಎಲ್ಲ ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ರು. ಊರವರೆಲ್ಲ ಹಿರಿಯರು ಎಲ್ಲ ಕೂಡ ನಿಮ್ಮ ಜೊತೆಗೆ ಭಾಳ ಸಹಕಾರ ಮಾಡಿದ್ರಿ. ಅದ್ರ ಜೊತೆಗೆ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ರಿ ಮೇಡಮ್. ಅಲ್ಲಿ ಕೆರೆ ಮಾಡ್ತಾ ಇದ್ವಿ ಮೇಡಮ್. ಅದು 12 ಎಕರೆ ಕೆರೆ ಇತ್ತು ಮೇಡಮ್. 12 ಎಕರೆ ಕೆರೆ ಭಾಳ ವರ್ಷದಿಂದ ನಾವು ಕುಡಿ ನೀರು ಕೆರೆದಾಗ ಮೇಡಮ್ ಕುಡಿಯೋದು. ನಾವು ಈ ನೀರು ಕುಡಿಯಲ್ರಿ, ಕೆರೆ ನೀರನ್ನ ಕುಡಿಬೇಕಾದ್ರೆ ಅದು ಸಮತಟ್ಟು ಆಗ್ಬಿಟ್ಟಿತ್ತು ರೀ ಕೆರೆ. ಊರವರೆಲ್ಲ ಸಪೋರ್ಟ್ ಮಾಡಿ ಎಲ್ಲರ ಸಹಕಾರದಿಂದ ಆ ಕೆರೆಯನ್ನ ಹೂಳೆತ್ತಿದ್ವಿ ಮೇಡಮ್. ಹೂಳೆತ್ತಿದಾಗ 12 ಎಕರೆ ಕೆರೆ ಇವತ್ತು 2-3 ವರ್ಷ ನೀರು ನಿಂತು ಅದನ್ನ ಸಂಸ್ಕರಣೆ ಮಾಡಿ ಊರಿನ ಜನ ಎಲ್ಲ ಕುಡಿಬಹುದು, ಅಷ್ಟು ಶುದ್ಧವಾದ ನೀರನ್ನ ಮಾಡಿದ್ವಿ ಮೇಡಮ್. ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಅದಕ್ಕೆ ಚಾಲನೆ ಕೊಟ್ರಿ. ಸಾಕಷ್ಟು ಇವತ್ತು ಒಳ್ಳೆ ಅದು ನಮ್ಗೆ ಮಾದರಿ ಮೇಡಮ್. ಇವತ್ತು ನಾನು ಸಮಾಜ ಸೇವೆಯಲ್ಲಿ ಅದು ಒಂದು ನನಗೆ ಒಳ್ಳೆ ಕೆಲಸ ಅಂತೇಳಿ. ಖಂಡಿತ ನಿಮ್ಮದೇ ಆದಂತಹ ಸಮಾಜ ಸೇವೆ ನೀವು ಮಾಡ್ಕೊಂಡು ಬರ್ತಾ ಇದ್ರಿ. ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ನಿಮ್ಮದೇ ಆದಂತಹ ಕೊಡುಗೆ ಇದೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಮೇಡಮ್? ನಮ್ಮ ಮನೆಯವರು 5 ವರ್ಷ ಅಧಿಕಾರಕ್ಕೆ ಬಂದಾಗ ನನಗೆ ಅಲ್ಲಿ ಕೂಡ ನಮ್ಮ ಮನೆಯವರು ಆದಮೇಲೆ ನನಗೇನು ಮಾಡಿದ್ರು ಮೇಡಮ್, STMC ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ಮೇಡಮ್. ಊರಿನ ಜನ ಎಲ್ಲ ಸೇರಿ ನನಗೆ ಯಾರು ಅಪೋಸಿಷನ್ ಮತ್ತೆ ನಿಂದ್ರಕ್ಕೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಡ್ಲಿಲ್ರಿ. ಇಲ್ಲ ಅವರೇ ಆಗ್ಬೇಕು, ಮಾಂತೇಶ್ವರ ಅಧ್ಯಕ್ಷ ಆಗ್ಬೇಕು ಅಂತೇಳಿ ಭಾಳ 18 ಜನದಲ್ಲಿ ನನಗೊಬ್ಬಂಗೆ ಆಯ್ಕೆ ಮಾಡಿ ಅಲ್ಲಿ ಕೂಡ ಜನರು ನನಗೆ ಅವಕಾಶ ಸಮಾಜ ಸೇವೆ ಮಾಡೋಕ್ಕಾಯ್ತು. ಶಿಕ್ಷಣ ಇಲಾಖೆಯೊಳಗ ನನಗೊಂದು ಅವಕಾಶ ಸಿಕ್ತು ಅನ್ನೋ ಒಂದು ಖುಷಿಯಲ್ಲಿ ನಾನು ಕೂಡ ಭಾಳ ಸಹಕಾರದಿಂದನೂ ಅದಕ್ಕೆ ಅನೇಕ ಕೆಲಸಗಳು ಸರ್ ಮೇಡಮ್. ಇದು ಏನು ಶಾಲೆ ಛತ್ಗಳು ಪ್ರಾಬ್ಲಮ್ ಇದ್ವು ರೀ. ಆಮೇಲೆ ಶಿಕ್ಷಣ ಇಲಾಖೆ ಒಳಗೆ ಆಫೀಸ್ ಇರುತ್ತಲ್ಲ ಮೇಡಮ್, ಅದನ್ನು ಕೂಡ ಎಲ್ಲ ಚೇಂಜ್ ಮಾಡಿದ್ವಿ ರೀ. ಕಷ್ಟಗಳು ಭಾಳ ಇದ್ವು ರೀ ಮೇಡಮ್. ನಮ್ಮ ಗ್ರಾಮದಲ್ಲಿ ದೊಡ್ಡ ಗ್ರಾಮ ಮೇಡಮ್, 500 ಮಕ್ಕಳು ಇರ್ತಕ್ಕಂಥ ಗ್ರಾಮ ಮೇಡಮ್. ಅಂದರೆ ಸ್ಕೂಲಲ್ಲಿ ಗೊತ್ತಾಯ್ತು ಅಂತ ಒಂದು ಸ್ಕೂಲಲ್ಲಿ ಭಾಳ ಹಿನ್ನಡೆ ಇತ್ತು ಮೇಡಮ್. ನಮ್ಮ ಶಿಕ್ಷಣ ವೃಂದವು ಕೂಡ ನಾನು ಭಾಳ ಸಪೋರ್ಟ್ ಮಾಡಿದ್ರಿ. ಎಲ್ಲ ಶಿಕ್ಷಕರು, ಊರನ್ನ ಹಿರಿಯರು ಅವ್ರ ಸಹಕಾರದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ವಿ ಮೇಡಮ್. ಈಗ ಸರ್ಕಾರಿ ಶಾಲೆಗಳು ಅಂದಾಗ ಮೂಗು ಮುರಿಯೋರೇ ಹೆಚ್ಚು. ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿರಲ್ಲ. ಕಡೆ ಪಕ್ಷ ಶೌಚಾಲಯಕ್ಕೂ ಕೂಡ ಸಮಸ್ಯೆ, ಬಾಗ್ಲು, ಕಿಟಕಿ.
ಇನ್ನು ಶಿಕ್ಷಕ ವೃಂದ ಅಂದಾಗಲೂ ಕೂಡ ಸರಿಯಾದಂಥ ರಿಕ್ರೂಟ್ಮೆಂಟ್ ಆಗಿರಲ್ಲ, ಈ ಥರದೊಂದು ಮನೋಭಾವ ಇರುತ್ತೆ. ಹೌದು ಮೇಡಮ್. ಸೊ ವಿಶೇಷವಾಗಿ ನೀವು ಅತಿ ಹೆಚ್ಚು ಮಕ್ಕಳು ನಮ್ಮ ಗ್ರಾಮದಲ್ಲಿದ್ದಾರೆ, ಶಾಲೆಯಲ್ಲಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಅವರಿಗೆ ಮೂಲಭೂತವಾಗಿ ಸೌಕರ್ಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ, ಅತ್ಯುತ್ತಮ ಶಿಕ್ಷಣವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಗಳು ಹೆಂಗಿತ್ತು ಅಂತ? ಈಗ ಸೌಕರ್ಯ ಅಂದ್ರೆ ಶೌಚಾಲಯ ಭಾಳ ಮುಖ್ಯವಾಗಿತ್ತು ಮೇಡಮ್. ಸ್ವಚ್ಛತೆ ಅಂದ್ರೆ ಅದರಲ್ಲಿ ನೀರಿನ ಸಮಸ್ಯೆ ಇತ್ತು ಮೇಡಮ್ ಅವ್ರ. ಸೊ ಮತ್ತೆ ನೀರಿಗೆ ಏನು ವ್ಯವಸ್ಥೆ ಮಾಡಬೇಕು, ಅಲ್ಲಿಂದ ಒಂದು ಕನಿಷ್ಠ ಒಂದು 100-150 ಏನು ಲೆಂತ್ ಪೈಪ್ ಹಾಕೊಂಬಂದು ನೀರಿನ ವ್ಯವಸ್ಥೆ ಇರಲಿಲ್ಲ ಅದೇ ಕೆರೆಯಿಂದ. ಇಲ್ಲ ಮೇಡಮ್, ಅದು ಊರಿಂದ ಒಂದು ಸಂಪ್ ಇದೆ ಮೇಡಮ್, ಅಲ್ಲಿಂದ ಅಲ್ಲಿಗೆ ಕಲೆಕ್ಷನ್ ಲೈನ್ ಹೋಗಿದ್ ಮೇಡಮ್, ಅಲ್ಲಿಂದ ಹಾಕ್ಸಿದ್ವಿ ಮೇಡಮ್. ಹೊಸ ಒಂದು 4 ನಳ ಹಾಕ್ಸಿ ಅದರಲ್ಲಿ ಶೌಚಾಲಯಕ್ಕಾಯ್ತು, ಕುಡಿಯೋ ನೀರಿಗಾಯ್ತು, ಮತ್ತೆ ಎಲ್ಲದಕ್ಕೂ ಮೇಡಮ್ ಅವರ ಟೋಟಲ್ ಆಗಿ ಅಂದ್ರೆ ನೀರಿನ ಕೊರತೆ ಏನಿಲ್ದಂಗ ಮಾಡಿದ್ವಿ ಶಾಲೆಗೆ. ಒಂದು ಎರಡನೇದ್ದು ಮತ್ತೆ ಗಾರ್ಡನ್ ಮಾಡಿದ್ವಿ ಮೇಡಮ್. ಒಂದು ಧ್ವಜಾರೋಹಣದ ಹತ್ರ ಒಂದು ಗಾರ್ಡನ್ ಮಾಡಿದ್ವಿ, ಅದಕ್ಕೆಲ್ಲ ಸಹಕಾರ ಕೊಟ್ರಿ ಮೇಡಮ್ ಊರಾನ್ ಜನ. ಆಮೇಲೆ ಅದರ ಶಾಲೆಯಲ್ಲಿ ಅನುದಾನ ಅಂತೂ ಏನಿಲ್ಲ ಮೇಡಮ್. ನಾನು ವೈಯಕ್ತಿಕವಾಗಿ ಒಂದು 2-3 ಲಕ್ಷ ರೂಪಾಯಿ ಡೊನೇಟ್ ಮಾಡಿದ್ದೆ ಮೇಡಮ್, ಅದಕ್ಕೆಲ್ಲ ಟೋಟಲ್ ಆಗಿ ಮಾಡಲಿ ಅಂತೇಳಿ. ನನಗೇನು ಸಾಧ್ಯ ಆಗುತ್ತೆ, ನನಗೆ ಬಡ ಕುಟುಂಬದ ಇದ್ದ ಬಂದವನು, ನಾನು ಈ ಜಸ್ಟ್ ಇಷ್ಟಂತ ಪರಿಸ್ಥಿತಿ ಇತ್ತು, ನಾನು ಓನ್ ಆಗಿ ನಾನು ಇಷ್ಟೆಲ್ಲ ಶಿಕ್ಷಣ, ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಕೊಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ನನ್ನ ಡೆವಲಪ್ಮೆಂಟ್ಗೆ ಏನು ಸಾಧ್ಯ ಆಗುತ್ತೆ. ಫಿಲ್ಟರ್ ನೀರು ಆಯ್ತು ಮೇಡಮ್ ಅವ್ರ. ಮತ್ತು ಈಗ ಅನೇಕ ಮತ್ತೆ ಸಮತಟ್ಟಿಗೆ ಇದು ಇದ್ದಿಲ್ಲ ಮೇಡಮ್, ಏನು ಗ್ರೌಂಡಿಗೆ ಅದೆಲ್ಲ ಗ್ರೌಂಡ್ ಹೊಸದು ಮಾಡಿದ್ರಿ. ಖೋಖೋ ಗ್ರೌಂಡು, ಕಬಡ್ಡಿ ಗ್ರೌಂಡು ಅವೆಲ್ಲ ಹೊಸದು ಮಾಡಿ ಈ ಒಂದು ಮಾದರಿ ಸ್ಕೂಲನ್ನು ಮಾಡಿದ್ವಿ ಮೇಡಮ್. ಖಂಡಿತ. ಇನ್ನು ಶಿಕ್ಷಣ ಕ್ಷೇತ್ರ ಅಂದಾಗ ಪ್ರತಿಭೆಗಳನ್ನು ಗುರುತಿಸಬೇಕಾಗತ್ತೆ. ಪ್ರತಿಭಾ ಕಾರಂಜಿ ಇರ್ಬೋದು, ಅಥವಾ ಮಕ್ಕಳನ್ನ ಪ್ರೋತ್ಸಾಹಿಸುವುದಕ್ಕೆ ವಿವಿಧ ಚಟುವಟಿಕೆಗಳನ್ನು ಮಾಡಿ ಅವರನ್ನು ಪ್ರೋತ್ಸಾಹಕ್ಕೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀರಾ? ಹಾಂ ಮಾಡ್ತಾ ಇದ್ವಿ ಮೇಡಮ್. ಈಗ ಅನೇಕ ಇವು ನಮ್ಮಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮ ಏನಿದ್ರು ನಾವು ಬಿಡಲ್ರಿ ಮೇಡಮ್. ಒಂದು ನಾಡ ಹಬ್ಬ ಹೆಂಗೆ ಆಚರಿಸ್ತೀವಿ ಆ ಥರ ನಾನು ಊರಿನ ಕಾರ್ಯಕ್ರಮ, ಶಾಲೆ ಕಾರ್ಯಕ್ರಮ ಅಷ್ಟು ಅದ್ದೂರಿಯಾಗಿ ನಾವು ಪ್ರತಿಯೊಂದು ಮೊನ್ನೆ ಒಂದು ನಮ್ಮ ತಾಲೂಕು ಮಟ್ಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ನಮ್ಮೂರಲ್ಲಿ ನಡೀತು ಮೇಡಮ್, ಕ್ರೀಡಾಪಟು. ಅದಕ್ಕೂ ಕೂಡ ನಾವು ಸಾಕಷ್ಟು ಇದನ್ನ ಮಾಡಿದ್ರಿ ಮೇಡಮ್. ಹೌದು, ಈಗ ಗ್ರಾಮೀಣ ಭಾಗ ಅಂದಾಗ ಕ್ರೀಡಾಪಟುಗಳು, ಕ್ರೀಡೆಯಲ್ಲಿ ಆಸಕ್ತಿ ಇರೋರು ಬಹಳಷ್ಟು ಮಂದಿ ಇರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂತ ನಿಟ್ಟಿನಲ್ಲಿ ಏನಾದ್ರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ? ಹೌದು, ಅವ್ರಿಗೆ ಡ್ರೆಸ್ ಕೊಡ್ಸೋದಾಯ್ತ್ರಿ, ಅವ್ರಿಗೆ ಫಸ್ಟ್ ಅಥವಾ ಸೆಕೆಂಡ್ ಪ್ರೈಸ್ ಕೊಡ್ಸೋದಾಯ್ತು, ನಮ್ಮ ಶಾಸಕರಿಂದ ಆಯ್ತು, ನಮ್ಮ ಜಡಿಪಿ ಅವ್ರ ಕಡೆಯಿಂದ ಆಯ್ತು. ನಾನು ಒಟ್ಟು ಅವ್ರಿಗೆ ಯಾರೋ ಇದ್ರು ಯುವಕರು ನನ್ನ ಹತ್ರ ಬಂದ್ರೆ ಅವ್ರನ್ನ ವಾಪಸ್ ಹಿಂದ್ ಕಳ್ಸೋ ಮಾತೇ ಇಲ್ರಿ. ನನಗೇನು ಸಾಧ್ಯ ಆಗುತ್ತೆ ಅದನ್ನ ಹೆಲ್ಪ್ ಮಾಡಿ ಅವ್ರ ಬೆನ್ನು ತಟ್ಟಿ ನಾನು ನಿಮ್ಮ ಜೊತೆಗೆ ಇರ್ತೀನಪ್ಪ ಅನ್ನೋ ಒಂದು ಮನಸ್ಥಿತಿ ನಮ್ದು ಯಾವತ್ತೂ ಇದೆ ಮೇಡಮ್. ಇನ್ನು ಗ್ರಾಮೀಣ ಭಾಗ ಅಂದಾಗ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿರ್ತಾರೆ. ಹಾಗಾಗಿ ಪುಸ್ತಕ ಇರಲ್ಲ, ಬೇಕಾದಂತಹ ಬ್ಯಾಗ್ ಇರಲ್ಲ, ಸಮವಸ್ತ್ರ ಇಲ್ಲ. ಇಂಥ ಕೊರತೆಗಳನ್ನ ನೀಗಿಸುವಂತ ನಿಟ್ಟಿನಲ್ಲಿ ನಿಮ್ಮ ಕಾರ್ಯ ಹೆಂಗಿದೆ ಅಂತ? ಇದೆ ಮೇಡಮ್. ನಾನು ಅವ್ರಿಗೆ ನನಗೆ ಏನು ಮೇಡಮ್, ಅವರು ನನ್ನ ಹತ್ರ ಬಂದರೆ ಇವತ್ತು ವೃದ್ಧಾಶ್ರಮಕ್ಕೆ ಅವರು ನನಗೆ ಅನೇಕ ಜನ ಬಂದಿದ್ರು ಮೇಡಮ್. ಅವರು ಕೂಡ ನನ್ನ ಕೈಲಾದಷ್ಟು ಸಹಾಯ, ಯಾರಿಗೂ ಇಲ್ಲ ಅಂತ ಹೇಳಿ ಕಳ್ಸೋಂಥ ಒಂದು ಸ್ಥಿತಿ ಇಲ್ಲ ಮೇಡಮ್ ಅವರ. ನನಗೇನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಹೆಲ್ಪ್ ಮಾಡೋದಾಯ್ತು. ಬಡವ್ರು ಕಂಡ್ರೆ ನಾನು ಅಲ್ಲಿ ನಿಂತ್ಕೊಂಡು ಅವ್ರ ಜೊತೆಗೆ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅನ್ನೋ ಒಂದು ಮಾತಾಯ್ತು. ಅವ್ರ ಜೊತೆ ಯಾವತ್ತೂ ನಾನು ಹಿಂಗೆ ಅದು ನನ್ನ ಮನಸ್ಥಿತಿನ ಹಂಗೆ ಬಂದಿದೆ ಮೇಡಮ್. ಮುಂದೂ ಹಂಗೆ ಹೋಗ್ತೀನಿ ಮೇಡಮ್ ನಾನು. ಖಂಡಿತ. ಇನ್ನು ಧಾರ್ಮಿಕ ಕ್ಷೇತ್ರ ಅಂದ ಸಂದರ್ಭದಲ್ಲಿ ನಿಮ್ಮದೇ ಆದಂತಹ ಕೊಡುಗೆ ಇದೆ. ಈಗ ದೇವಸ್ಥಾನಗಳು ಅಂದಾಗ ಅವುಗಳ ಅಭಿವೃದ್ಧಿ ಅನ್ನೋದಾಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಗಳು? ಒಂದು ದುರ್ಗಾದೇವಿ ದೇವಸ್ಥಾನ ಅಂತ ಐತ್ರಿ ಮೇಡಮ್ ನಮ್ಮೂರಲ್ಲಿ. ಇವಾಗ ಒಂದು 3 ವರ್ಷದಿಂದ ನಾವು ಕೂಡ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ವಿ ಮೇಡಮ್ ಅವರ. ನಮ್ದು ಹಳ್ಳಿಲಿ ಸೇವೆ ಮೇಡಮ್ ಅದರಲ್ಲಿ. ಬಟ್ ಊರಿನ ಜನ ಇವತ್ತು ಮಾದರಿಯಾಗಿ ಅಂತ ಒಂದು ಇಡೀ ನಮ್ಮ ತಾಲೂಕಲ್ಲಿ ಈ ಕಡೆ ನಾವು ನೋಡುವಂತ ಒಂದು ದೇವಸ್ಥಾನ ಆಯ್ತು, ಆ ತೇರಾಯ್ತು, ಜಾತ್ರೆ ಆಯ್ತು, ಸಾಕಷ್ಟು ಅಭಿವೃದ್ಧಿ ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ಇರ್ತಕ್ಕಂಥ ಊರಿನ ಹಿರಿಯರು ಅವ್ರ ಜೊತೆಗೆ ಇದ್ಕೊಂಡು ಪ್ರತಿಯೊಂದು ಮೇಡಮ್ ಅವರ ಈ 3 ವರ್ಷದಿಂದ ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಖಂಡಿತ. ಇದ್ರ ನಡುವೆ ರಾಜಕೀಯದ ನಂಟು ಹೇಗೆ ಅಂತ, ಹೆಂಗೆ ಬೆಳೀತು? ನಂಟು ಮೇಡಮ್, ನಮಗೆ ಊರಿನವ್ರು ಸಹಕಾರ ಕೊಟ್ರಿ ಮೇಡಮ್ ಅವರ. ಅಲ್ಲಿಂದ ನಮ್ಮ ಸರ್ಕಾರ ಕಾಂಗ್ರೆಸ್ ರಾಘವೇಂದ್ರ ಹಿಟ್ನಾಳ್ ಅವರು ಇದ್ರು. ಅವರು ಸಾಕಷ್ಟು ಈಗ 2 ಬಾರಿ ಶಾಸಕರಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮೇಡಮ್ ಅವರ. ಈ ಬಾರಿನೂ ಕೂಡ ಅವರೇ ಮತ್ತೆ ಹ್ಯಾಟ್ರಿಕ್ ಆಗಿ ಗೆಲುವನ್ನು ಆಗಿದೆ ಮೇಡಮ್. ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸಿದಾಗ ನಮಗೆ ಅಗದಿ ಹತ್ತಿರದವ್ರು ಮೇಡಮ್ ಶಾಸಕರು. ನಮಗೆ ನನ್ನ ಜೊತೆ ನಿಜವಾಗ ನಾವು ಊರಿನ ಸಮಸ್ಯೆ ಏನಿದ್ರು ಇಮಿಡಿಯೇಟ್ಲಿ ಇಂಥ ಸಮಸ್ಯೆ ಐತೆ ಅಂದ್ರೆ ಆಗ ಆ ಕ್ಷಣಿಕನ ಒಟ್ಟು ಬಗೆಹರಿಸೋಂಥ ಕೆಲಸ ಮಾಡಿದ್ದಾರೆ. ನಿಮಗೇನಾದರೂ ಈ ರಾಜಕೀಯದಲ್ಲಿ ಇನ್ನೂ ಕೂಡ ಮುಂದುವರಿಬೇಕು ಅನ್ನುವಂಥ ಇಚ್ಛೆ ಇದೆಯಾ, ಅಥವಾ ಸಮಾಜ ಸೇವೆಯಲ್ಲೇ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ, ಈ ಥರದ ಮನೋಭಾವನ ಹೇಗೆ ಅಂತ?
ಇದೆ ಮೇಡಮ್. ನನಗೆ ಬೆಳೆಯಕ್ಕೆ ಕಾಣದ ಕೈಯಾಗಿ ಸಾಕಷ್ಟು ಕೈಗಳು ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದಾರೆ ಮೇಡಮ್ ಅವರ. ಅವ್ರಿಗೆ ನಾನು ಪ್ರಥಮ ಬಾರಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಆದರೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಸಾಕಷ್ಟು ನನಗೆ ಕೆಲಸದಲ್ಲಿ ನನ್ನ ಏನು ಇವತ್ತು ಕಷ್ಟಗಳನ್ನು ನೋಡಿ ನಾನು ಬಗೆಹರಿಸೋದು ನೋಡಿ ಅವರು ಕೂಡ ನನಗೆ ಸಾಕಷ್ಟು ಫೋಕಸ್ ಮಾಡಿದ್ದಾರೆ. ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಅದ್ರ ಜೊತೆಗೆ ಮತ್ತೆ ಇನ್ನೂ ಕೂಡ ಹೆಚ್ಚಿನ ರೀತಿ ನಾನು ಮಾಡ್ತೇನೆ ಮೇಡಮ್. ನಾನು ಇರೋವರೆಗೂ ನಾನು ಒಟ್ಟು ಸಮಾಜ ಸೇವೆ ತೊಡಗಲಿ, ಭಗವಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ ಮೇಡಮ್. ಖಂಡಿತ. ಗ್ರಾಮದ ಜನ ಈಗ ನೋಡಿ, ನಿಮ್ಮ ಮನೆಯವರ ಅಧ್ಯಕ್ಷರಾಗಿದ್ರು ಕೂಡ ನೀವು ನಿರಂತರವಾಗಿ ಸಮಾಜ ಸೇವೆಯಲ್ಲಿದ್ರಿ. SDMCಯಲ್ಲಿ ನಿಮಗೆ ಆದಂಥ ಒಂದು ಅವಕಾಶಗಳು ಕೂಡ ಲಭ್ಯವಾಯಿತು. ಏನು ಹೇಳ್ತಾರೆ ಗ್ರಾಮದ ಜನ? ಅವ್ರು ಕಂಡಂಥ ಗ್ರಾಮಕ್ಕೂ ನೀವು ಬಂದ ನಂತರ ಆದಂತಹ ಬದಲಾವಣೆಗಳಿಗೂ ಬಹಳಷ್ಟು ವ್ಯತ್ಯಾಸ ಇದ್ದೇ ಇರುತ್ತೆ. ಗ್ರಾಮದ ಜನರ ಸಹಕಾರ ಮತ್ತು ಫೀಡ್ಬ್ಯಾಕ್ ಹೆಂಗಿದೆ ಅಂತ? ಚೆನ್ನಾಗಿದೆ ಮೇಡಮ್. ಇವಾಗೂ ಕೂಡ ನಮ್ಮ ಅವಧಿ ಮುಗೀತ್ರಿ ಮೇಡಮ್ ಅವರ. ನಮ್ಮ ಗ್ರಾಮ ಪಂಚಾಯತಿದ ಅವಧಿ ಮುಗೀತ್ರಿ. ನನ್ನ STMC ಅವಧಿನೂ ಒಂದೇ ಸಾರಿಗೆ ಮುಗೀತು ಮೇಡಮ್. 2 ದಿನ ಹೆಚ್ಚು ಕಮ್ಮಿ ಮೇಡಮ್. 27ನೇ ತಾರೀಕಿಗೆ ಗ್ರಾಮ ಪಂಚಾಯತಿ ಅವಧಿ ಮುಗೀತ್ರಿ. 29ಕ್ಕೆ 29ಗೆ ನಮ್ದು STMC ಮುಗೀತು ಮೇಡಮ್. ಅದ್ರ ಜೊತೆಗೆ 2 ಅವಧಿ ಮುಗಿದ್ರು. ಜೊತೆಗೆ ಜನರು ಸಹಕಾರನ ಸಾಕಷ್ಟಿದೆ. ನೀವೆಲ್ಲಿ ನಿಂತರು ನಾವು ನಿಮ್ಮ ಜೊತೆಗೆ ನಿಮ್ಮ ಬೆನ್ನು ತಡ್ತೀವಿ ಅನ್ನೋ ಒಂದು ಸಹಕಾರ ಐತಿ. ನನಗೇನು ಸಮಾಜ ಸೇವೆ ಮಾಡಕ್ಕೆ ರಾಜಕೀಯ ಬೇಕು ಅಂತ ಏನಿಲ್ಲ ಮೇಡಮ್. ನಾನು ಯಾವತ್ತಿದ್ರು ಅವ್ರು ರಾಜಕೀಯದೊಳಗೆ ತೊಡಗಿಸಿದ್ರು ಸರಿ, ತೊಡಗಿಲ್ಲ ಅಂದ್ರೆ ಸರಿ, ಅವ್ರ ಜೊತೆಗೆ ನಾನು ಇರ್ಬೇಕಂತ ಒಂದು ಆಸೆ ಮೇಡಮ್. ಒಂದು ಯೋಚನೆ ಬರಲ್ವಾ ಎಷ್ಟೋ ಸಂದರ್ಭದಲ್ಲಿ, ಈ ಒಂದು ಅಧಿಕಾರ ಅಂತಿದ್ರೆ ಅನುದಾನ ಅನ್ನೋದು ಸಕಾಲಕ್ಕೆ ಲಭ್ಯ ಆದರೆ ಅದನ್ನ ಜನರಿಗೆ ತಲುಪಿಸ್ಬೋದು. ಈಗ ಪ್ರತಿ ಸತಿ ಕೂಡ ನೀವು ಕೈಯಿಂದ ಹಾಕೋದು ಅಸಾಧ್ಯ ಆಗುತ್ತೆ. ಆರ್ಥಿಕವಾಗಿ ಕೆಲವೊಂದು ಚೇಂಜಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಒಂದು ಅಧಿಕಾರ ಅಂತ ಸಿಕ್ಕಿದಾಗ ಒಂದು ಸರ್ಕಾರದ ಮಟ್ಟದಲ್ಲಿ ಅನುದಾನ ಅನ್ನೋದನ್ನ ಗ್ರಾಮಕ್ಕೆ ತಲುಪಿಸ್ಬೋದಲ್ಲ, ಈ ಥರದ ಮನೋಭಾವಗಳು ಬರೋದಿಲ್ವಾ? ಬರ್ತದೆ ಮೇಡಮ್. ನನಗೇನು ಅದು ಅಧಿಕಾರ ಅಂತ ಏನು ಬೇಡ ಮೇಡಮ್. ಅಧಿಕಾರ ಇಲ್ಲಾಂದ್ರೂ ಕೂಡ ನಮ್ಮ ಶಾಸಕರು ನಮ್ಮ ಮಾತು ಕೇಳ್ತಾರೆ. ಅವರು ಇರ್ತಕ್ಕಂಥ ಯಾರು ಅಧಿಕಾರದಾಗ ಅದಾರ ಅವ್ರಿಗೆ ಹೇಳಿ ನಾನು ಸಪೋರ್ಟ್ ಮಾಡಿಸೋದಾಯ್ತು. ಊರಿಗೆ ಏನು ಅನುದಾನ ಬೇಕೋ ಅದನ್ನ ನಾ ಸಕ್ಕ ಕಾಲಕ್ಕೂ ನಾನು ಅವ್ರ ಜೊತೆಗೆ ಅನುದಾನ ತರೋಂಥ ಕೆಲಸ ನಾನು ಮಾಡ್ತೇನೆ ರೀ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಈ ಸಮಾಜ ಸೇವೆಗೆ ಅಥವಾ ರಾಜಕೀಯವಾಗಿ ಮುಂದುವರಿಬೇಕು ಅನ್ನುವಂಥ ಇಚ್ಛೆಗೆ ಸಹಕಾರ ಹೆಂಗಿದೆ ಅಂತ ಹೇಳಿ? ಯಾಕಂದರೆ ಸಹಜವಾಗಿ ಸಮಾಜ ಸೇವೆ ಅಂದಾಗ ನಾವಾಯ್ತು ನಮ್ಮ ಪಾಡಾಯ್ತು ಇದು ಬೇಡ ಅನ್ನುವಂಥ ಮನೋಭಾವ ಕೆಲವರಿಗಿರುತ್ತೆ. ಇನ್ನು ಕೆಲವರು ಇಲ್ಲ, ಮಾಡಿ ನಮಗೆ ಭಗವಂತ ಕೊಟ್ಟಿರೋ ಅವಕಾಶ ಇದು, ಮುಂದುವರಿಯೋಣ, ಈ ಥರದ್ದಿರುತ್ತೆ. ಹೇಗಿದೆ ನಿಮ್ಮ ಮನೇಲಿ ವಾತಾವರಣ? ಇದೆ ಮೇಡಮ್. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ನಿನಗೆ ಒಟ್ಟು ರಾಜಕೀಯ ಯಾಕೆ, ಒಟ್ಟು ನೀನು ಸಮಾಜ ಸೇವೆ ಮಾಡ್ಬೇಕಂದ್ರೆ ಯಾವ ರೀತಿ ಯಾರು ಮಾಡೋ, ಒಟ್ಟು ಒಳ್ಳೆ ವಿಚಾರದಾಗ ನೀನು ಬೆಳಿ ಅಂತ ಎಲ್ಲರೂ ನಮ್ಮ ತಾಯಿ ಆಶೀರ್ವಾದದಿಂದ ಆಯ್ತು ಮೇಡಮ್ ಅವ್ರ. ನಮ್ಮ ಮನೆಯವರಂತೂ ಸದಾಕಾಲ ನಮಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್. ಅವರು ಯಾವ ನನ್ನ ಟೈಮ್ ಅನ್ನೋದ ಗೊತ್ತಿಲ್ಲ ರೀ. ನಾನು ಇವತ್ತಿಗೆ ಹೋಗಿ ನಾನು ಎಷ್ಟೊತ್ತಿಗೆ ಮಲ್ಕೊಂತೀನಿ, ಮನೆ ಬಿಟ್ಟರೆ ಎಷ್ಟೊತ್ತಿಗೆ ಮಲ್ಕೊಂತಂತ ನನಗ ಗೊತ್ತಿಲ್ಲ ರೀ. ಅಷ್ಟು ನಾನು ಸಮಾಜ ಸೇವೆಗಳು ತೊಡಗಿದ್ದೀನಿ ರೀ ಮೇಡಮ್. ಯಾರು ಇಮಿಡಿಯೇಟ್ಲಿ ಹಿಂಗ್ರಿ ಹಾಸ್ಪಿಟ್ಲದ ಹಿಂಗಾತಂದ್ರೆ ನಾನು ಇಮಿಡಿಯೇಟ್ಲಿ ಹೋಗ್ಬೇಕ್ರಿ. ಅಲ್ಲಿ ಸಮಸ್ಯೆ ಬಗೆಹರಿಸಿ ಯಾರಿಗಿದಾಯ್ತು ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ನಾನು ಏನೈತಿ ಪರಿಸ್ಥಿತಿಗೆಲ್ಲ ಒಟ್ಟು ನನ್ನ ಜೊತೆಗೆ ಅವ್ರ ಜೊತೆಗೆ ನಾನು ಯಾವತ್ತು ಸದಾ ಹಿಂಗೆ ಇರ್ತೇನೆ ರೀ. ಬಟ್ ನಮ್ಮ ಮನೆಯವ್ರ ಸಪೋರ್ಟ್ ಅಂತೂ ನಮ್ಮ ಅಣ್ಣ ತಮ್ಮಂದಿರದು, ನಮ್ಮ ಅಕ್ಕಂದು ಅವರು ಕೂಡ ತುಂಬ ಜವಾಬ್ದಾರಿ ವಹಿಸ್ಯಾರಿ. ನಮ್ಮ ಅಕ್ಕವರು ನನಗೆ ಎಲ್ಲರೂ ಬೆನ್ನು ತಡ್ತಾರೆ ಮೇಡಮ್. ಮಾಡ್ರಿ ನೀವು ಸಹಕಾರ ಐತಿ, ನಾನು ನಿಮ್ಮ ಜೊತೆಗೆ ಇರ್ತೀವಿ ಮಾಡು ಅಂತ ಹೇಳ್ತಾ ಇದ್ರಿ. ರಾಜಕೀಯವಾಗಿ ಇನ್ನೂ ದೊಡ್ಡ ದೊಡ್ಡ ಹುದ್ದೆ ಅಲಂಕರಿಸ್ಬೇಕು ಈ ಥರದ್ದು ಏನಾದರೂ ಹೇಳ್ತಾರಾ ಮೇಡಮ್? ಈಗ ಮೇಲೆ ಅವರು ನಮ್ಮ ಶಾಸಕರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಅವರೆಲ್ಲ ಆಶೀರ್ವಾದ ಕೊಟ್ಟರೆ ನಾನು ಕೂಡ ಅದರಲ್ಲಿ ಭಾಗಿಯಾಗ್ತೀನಿ. ಇಲ್ಲಾಂದರೆ ಸಮಾಜ ಸೇವೆ ಅಂತೂ ನಾನು ಮಾಡೇ ಮಾಡ್ತೀನಿ. ಇಷ್ಟು ವರ್ಷದ ನಿಮ್ಮ ಈ ಸಮಾಜ ಸೇವೆ ಅನ್ನುವಂಥ ಜರ್ನಿಯಲ್ಲಿ ಯಾರಿಗೂ ಏನೋ ಮಾತು ಕೊಟ್ಬಿಟ್ಟಿರ್ತೀರಿ. ಹೌದು ಮೇಡಮ್. ಈಗ ಆರ್ಥಿಕವಾಗಿ ಎಲ್ಲ ಟೈಮಲ್ಲೂ ಹಣ ಇರುತ್ತೆ ಅನ್ನುವಂಥ ಸನ್ನಿವೇಶ ಇರಲ್ಲ. ಕೆಲವೊಮ್ಮೆ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡು ಕೆಲಸ ಆಗಲ್ಲ, ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀರಿ. ಈ ಥರದ್ದು ಏನಾದ್ರು ಸನ್ನಿವೇಶ ಎದುರಿಸಿದ್ದೀರಾ ಮೇಡಮ್? ಆ ಥರ ಸನ್ನಿವೇಶ ಬಂದಿತ್ತು ಮೇಡಮ್. ಬಟ್ ನಾನು ಏನು ಮಾತು ಕೊಟ್ಟಿದ್ದು ಆ ಪ್ರಕಾರ ನಾವು ನಡ್ಕೊಂಡಿವ್ರಿ ಮೇಡಮ್ ಅವರ. ಜೊತೆಗೆ ಮೊನ್ನೆ ನನ್ನ ಅತಿ ಆತ್ಮೀಯ ದೋಸ್ತ ಅವರು ಕೂಡ ಕೆಟಗರಿಯಲ್ಲಿ ಈ ಥರ ಪಂಚಾಯತಿ ಒಂದು ಇಲೆಕ್ಷನ್ ಇಲ್ಲಿ ಬಂತು. ಅವ್ರು ಮಾಡಿದ್ರೆ ನಮ್ದು ನಾವು ಮಾಡಿದ್ವಿ. ಆದ್ರೆ ಮತ್ತೆ ರಿಟರ್ನ್ ಅಷ್ಟು ಕೂಡಿ ಚೆನ್ನಾಗಿ ದೋಸ್ತಿಯಲ್ಲಿ ಯಾವುದೇ ಬಾಂಧವ್ಯತೆ ಚೆನ್ನಾಗಿ ಇಟ್ಕೊಂಡು ಬಂದಿದ್ವಿ ಮೇಡಮ್. ಯಾರು ವಿರೋಧ ಅನ್ನೋದು ನಮ್ಗೆ ಯಾರು ಇಲ್ರಿ. ಜೊತೆಗೆ ಎಲ್ಲರೂ ಕೂಡ ನಮ್ಗೆ ಇಲ್ಲಿವರೆಗೂ ವಿರೋಧ ಅನ್ನೋದ ಗೊತ್ತಿಲ್ರಿ ಮೇಡಮ್. ಎಲ್ಲರೂ ಕೂಡ ನಂಗೆ ಸಪೋರ್ಟ್ ಆಗಿ ನಿಂದಿರ್ತಾರ್ರಿ. ಆದ್ರೆ ಒಳ್ಳೆ ವ್ಯಕ್ತಿತ್ವಕ್ಕೆ ನಮ್ಗೆ ಎಲ್ಲಿದ್ರು ಬೆಲೆ ಕೊಡ್ತಾರೆ ಅನ್ನೋ ಒಂದು ಮನಸ್ಥಿತಿ ನನ್ಗೆ ಇದ್ಕಂದ ನಾನು
ಜೀವನ ಮಾಡಿ ಅವ್ರ ಜೊತೆಗೆ ಚೆನ್ನಾಗಿ ನಡ್ಕೊಂತೀನಿ ರೀ ಮೇಡಮ್. ಮುಂದಿನ ಗುರಿ ನಾನು ಇದನ್ನ ಇಟ್ಕೊಂಡಿದ್ದೀನಿ, ಇಷ್ಟು ವರ್ಷ ಮಾಡ್ಕೊಂಬಂದೆ, ಇದೊಂದು ಯೋಚನೆ ಇದೆ, ನನ್ನ ಗ್ರಾಮದಲ್ಲಿ ಇದನ್ನ ಬದಲಾವಣೆ ತರಬೇಕು ಅಥವಾ ನನ್ನ ಉದ್ದೇಶ ಇದು, ಈ ಥರದ್ದು ಏನಾದರೂ ಪ್ಲಾನ್ಸ್ಗಳನ್ನ ಇಟ್ಕೊಂಡಿದ್ದೀರಾ ಹೇಗೆ ಅಂತ? ಹೌದು ಮೇಡಮ್, ಇಟ್ಕೊಂಡಿದ್ದೀವಿ ರೀ. ನಮ್ಮ ಶಾಸಕರ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ರಿಂಗ್ ರೋಡ್ ಇದೆ ಮೇಡಮ್. ಅದರಲ್ಲಿ ಸ್ವಲ್ಪ ನಮ್ಮ ಊರಿಂದ ತೊಂದರೆ, ನಮ್ಮ ವೆಟರ್ನರಿ ಹಾಸ್ಪಿಟ್ಲ್ ಮೇಡಮ್, ಮತ್ತು ಮಕ್ಕಳ ಆಸ್ಪತ್ರೆ, ಆಮೇಲೆ ಅದಾದಮೇಲೆ ನಮ್ಮ ಸ್ಕೂಲ್ ಬರುತ್ತೆ ಮೇಡಮ್, ಅದಾದ್ಮೇಲೆ ಒಂದು ದೇವಸ್ಥಾನ ಬರುತ್ತೆ ರೀ. ಆ ರಿಂಗ್ ರೋಡ್ ಟೋಟಲ್ ಆಗಿ ಮಾಡಿಬಿಟ್ರೆ ನಮ್ಮೂರಲ್ಲಿ ಇರ್ತಕ್ಕಂಥ ನಮ್ಮ ಮೂಲಭೂತ ಸೌಕರ್ಯ ಎಲ್ಲ ಸಮಸ್ಯೆ ಬಗೆಹರಿದ್ರು ರೀ. ನಮ್ಮ ಶಾಸಕರಿಗೆ ಕೂಡ ಅನೇಕ ಸರಿ ನಾವು ಮನವಿ ಮಾಡಿದ್ವಿ, ಈ ಸರಿ ಮಾಡ್ತೀವಿ ಅನ್ನೋ ಒಂದು ಭರವಸೆನ ನಮಗೆ ಕೊಟ್ಟಿದ್ದಾರೆ. ಅವರು ಅದೊಂದು ರಿಂಗ್ ರೋಡ್ ಮಾಡಿದ್ರೆ ನಮ್ಮಲ್ಲಿ ನಮಗೂ ಕೂಡ ಒಂದು ಹೆಮ್ಮೆ ಸರ್ ಮೇಡಮ್. ಅದು ಒಂದು ರಿಂಗ್ ರೋಡ್ ಮಾಡಿಬಿಟ್ರೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಎಲ್ಲ ತೊಡಗಿದಂಗ ಮೇಡಮ್, ಸಂಪೂರ್ಣ ಕ್ಲಿಯರ್ ಆಗುತ್ತೆ ಮೇಡಮ್. ಅದೊಂದು ಮಾಡ್ಲಿ ಅನ್ನೋದು ಒಂದು ನನ್ನ ಮನಸ್ಥಿತಿ. ಖಂಡಿತ. ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಈ ಕಮಿಷನ್ ಸದಸ್ಯರಾಗೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ, ಯಾವ ತರ ಸಕ್ರಿಯವಾಗಿದ್ದೀರಿ ಅಂತ. ಶಾಸಕರು ಕೂಡ ನನಗೆ ಕರೆದು ಆಯ್ತು ಅದ್ರ ಬಗ್ಗೆ ಇದು ಮಾಡ್ಬೇಡ, ಏನೋ ಒಂದು ಜವಾಬ್ದಾರಿ ಕೆಲಸ ಇರಲಿ ಅನ್ನೋದಕ್ಕೆ ನನಗೆ ಹ್ಯೂಮನ್ ರೈಟ್ಸ್ ಸದಸ್ಯತ್ವ ನನ್ನಾಗಿ ಮಾಡಿ ನೇಮಕ ಮಾಡಿದ್ರಿ. ಅದಾದ್ಮೇಲೆ ಜೊತೆಗೆ ನಮ್ಮ ಶಾಸಕರಂತೂ ನಮ್ಗೆ ಯಾವತ್ತೂ ಕೈ ಬಿಟ್ಟಿಲ್ರಿ. ಏನ್ ಕೇಳಿದ್ರು ಕೈ ಗುಂಟ ಬಂದಾರೆ. ಈಗ ಸ್ವಲ್ಪ ಅವರು ಶಾಸಕರಿಗೆ 5 ಗ್ಯಾರಂಟಿ ಒಳಗೆ ಅವರು ಕೂಡ ಅನುದಾನ ಸ್ವಲ್ಪ ಇದಾಗಿರೋದ್ರಿಂದ ಅದು ನಮ್ಮೂರಿಗೆ ಭಾಳ ಒತ್ತು ಕೊಟ್ಟಿದ್ದಾರೆ ಮೇಡಮ್ ಅವರ. ನಮ್ಮ ತಾಲೂಕಿಗೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಹಿಂಗ ಶುಭ ಹಾರೈಸ್ತೀನಿ ಮೇಡಮ್ ಅವರ. ನಮ್ಮ ಕೆಲಸನೂ ಮಾಡ್ಲಿ ಅಂತೇಳಿ ನಾನು ಕೂಡ ಕೇಳ್ತೀನಿ ರೀ ಮೇಡಮ್. ಖಂಡಿತ. ಈ ಮುಂದಿನ ಚುನಾವಣೆಗಳಲ್ಲೂ ಕೂಡ ಸಹಜವಾಗಿ ಇಷ್ಟು ಕೆಲಸ ಮಾಡಿದ್ದಾರೆ, ಮುಂದೆ ಕೂಡ ನೀವೇ ಬರಬೇಕು, ಈ ಥರದ ವಾತಾವರಣ ಇದೆಯಾ? ಗ್ರಾಮದ ಜನರ ಅಭಿಪ್ರಾಯ ಹೆಂಗಿದೆ? ಗ್ರಾಮದ ಜನರ ಹೃದಯ ನೀವು ಹೆಂಗೆ ಗೆದ್ದಿದ್ದೀರಿ ಅಂತ? ಅದೇ ಮೇಡಮ್, ಅದು ಜನರ ಅಭಿಪ್ರಾಯ ಚೆನ್ನಾಗಿದೆ ಮೇಡಮ್ ಅವರ. ಅವರು ಪಾಪ ಭಾಳ ಕುತೂಹಲದಿಂದ ನಮ್ಮನ್ನು ಕೂಡ ಈ ಸರಿ ಮತ್ತೆ ಇದಕ್ಕೆ ಅವಕಾಶ ಕೊಡ್ಬೇಕನ್ನೋ ಒಂದು ಅವಕಾಶ ಇದೆ ರೀ. ಎಲ್ಲ ಜನರ ಆಶೀರ್ವಾದ ಮೇಡಮ್ ಅವ್ರ. ಅವರು ಸಹಕಾರ ಕೊಟ್ರೆ ನಾನು ಮತ್ತೆ ಚುನಾವಣೆಯಲ್ಲಿ ಮತ್ತೆ ಅವಕಾಶ ಮಾಡ್ತೀನಿ ರೀ. ಇಲ್ಲಾಂದ್ರೆ ನನ್ನ ಸಮಾಜ ಸೇವೆ ಅಂತೂ ಅವರು ಕೊಟ್ಟರು ಬಂತು, ಕೊಟ್ಟಿಲ್ಲ ಅಂದ್ರೆ ಬಂತು, ನಾನಂತೂ ನಿರಂತರವಾಗಿ ಇದರಲ್ಲಿ ತೊಡಗ್ತೀನಿ ಮೇಡಮ್. ನಿಮ್ಮ ಉದ್ದೇಶ ಕ್ಲಿಯರ್ ಇದೆ. ನೀವು ಆಗ್ಲೇ ಹೇಳ್ತಾ ಇದ್ರಿ, ಪುಟ್ಟದೊಂದು ಅಂಗಡಿ ಇತ್ತು, ಅಮ್ಮ ನಾನು ಮಾಡ್ಕೊಂಡ್ ಬರ್ತಾ ಇದ್ವಿ, ಆಮೇಲೆ ನಿರಂತರವಾಗಿ ನಾನು ಹಂತ ಹಂತವಾಗಿ ಸಮಾಜ ಸೇವೆಯನ್ನ ಮಾಡ್ಕೊಂಡ್ಬಂದೆ, ಕಷ್ಟದಲ್ಲಿದ್ದವ್ರಿಗೆ ಸ್ಪಂದಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಅಂತ. ಆದ್ರೂ ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಬರ್ಬೋದು. ಹೌದು ಮೇಡಮ್. ಅಂತ ಸನ್ನಿವೇಶ ಏನಾದ್ರು ಎದುರಿಸಿದ್ದೀರಾ? ಎದುರಿಸಿದ್ವಿ ಮೇಡಮ್ ಅವರ. ಆದ್ರೆ ಅಂತ ಪರಿಸ್ಥಿತಿ ನಮ್ಗೆ ಇನ್ನು ಯಾವ ತೊಡಗಿಲ್ರಿ. ಬಟ್ ಪರಿಸ್ಥಿತಿ ಬಂದಾಗ ನಮ್ಮ ಜೊತೆ ನಮ್ಮ ಜೊತೆಗೂಡಿರ್ತಕ್ಕಂಥ ಹಿರಿಯರು ಸಾಕಷ್ಟು ಜನ ಇದಾರ್ರಿ. ಈಗ ಹೆಸರು ಹೇಳಿದ್ರೆ ಊರ್ ತುಂಬಾ ಎಲ್ಲ ಹಿರಿಯರು ಅದಾರ್ರಿ. ಬಟ್ ಎಲ್ಲರೂ ಸಹಕಾರ ಕೊಟ್ಟಾರ್ರಿ. ಹನುಮಪ್ಪ ಅವ್ರ ಆತು, ನಮ್ಮ ಒನ್ಕೆರಪ್ಪ ಮುಕ್ಕಣ್ಣವ್ರು ಅದಾರ್ರಿ, ತಿಮ್ಮಣ್ಣವ್ರು ಅದಾರ, ಭರಮಪ್ಪ ಅವ್ರು ಅದಾರ, ಜೊತೆಗೆ ನಮ್ಮ ಭೀಮಣ್ಣವ್ರು ಅದಾರ್ರಿ, ಹೊರಪೇಟೆ ಅವರು. ಸಾಕಷ್ಟು ನಮಗೆಲ್ಲ ಬೆಳೆಸ್ಯಾರ್ರಿ. ಅವ್ರನ್ನ ಯಾವತ್ತೂ ನಾವು ಮರೆಯಲ್ರಿ ಮೇಡಮ್. ನಾವು ಎಲ್ಲೇ ಒಂದು ಸಣ್ಣ ಒಂದು ಅಳಿಲು ಸೇವೆ ಮಾಡಿದ್ದು ಇವತ್ತು ಈ ಮಟ್ಟಕ್ಕೆ ಬರುತ್ತೆ ಅಂತೇಳಿ ನಾನು ಕೂಡ ಭಾವಿಸಿರ್ಲಿಲ್ಲ ಮೇಡಮ್. ನೀವು ಕೂಡ ಬಹಳ ನಮ್ಮನ್ನು ಗುರುತಿಸಿ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಬಂದ್ರಿ. ಬಹಳ ಸಂತೋಷ ಅನಿಸ್ತಾ ಇದೆ ಮೇಡಮ್ ಇದೆಲ್ಲ ನೋಡಿದ್ರೆ. ಖಂಡಿತ. ಕಷ್ಟ ಕಾರ್ಪಣ್ಯ, ಅನಾರೋಗ್ಯ ಸಮಸ್ಯೆ ಈ ತರದೆಲ್ಲ ಹಿಡ್ಕೊಂಡು ಮನೆ ಹತ್ರ ಬರ್ತಾರೆ ಮೇಡಮ್, ಬರ್ತಾರ್ರಿ. ಆದ್ರೆ ನನ್ನ ಪರಿಸ್ಥಿತಿ ಒಮ್ಮೆ ಸರಿ ನನ್ನ ಹತ್ರನ ದುಡ್ಡು ಇಲ್ದಂತ ಪರಿಸ್ಥಿತಿ ನಾನು ಕಾಣಿಸ್ತಿರತ್ರಿ. ಆದ್ರೂ ಕೂಡ ನನ್ನಲ್ಲಿ ಇಲ್ಲ ಅಂದ್ರೆ ನನ್ನ ದೋಸ್ತಿ ಒಳಗ ನಮ್ಮ ಹಿರಿಯರ ಹತ್ರ ಏನ್ ಸಾಧ್ಯ ಆಗತ್ತೆ ಅಣ್ಣ, ಹಿಂಗೈತಿ ಸರಿ ಮಾಡೋಣ ಅಂತೇಳಿ ನಾನು ಕುಂತ್ಕೊಂಡು ಚರ್ಚೆ ಮಾಡಿ ಅವ್ರ ಕಷ್ಟಗಳಿಗೆ ನಾನು ಭಾಗಿಯಾಗಿ ಅವರು ಒಟ್ಟು ಸಮಸ್ಯೆಗಳನ್ನ ಅನೇಕ ಬಗೆಹರಿಸಿ ಈ ತರ ತಗೊಂಡ್ಬಂದಿನ್ರಿ. ಆದ್ರೆ ಅದ್ರ ಜೊತೆಗೆ ನನಗೂ ಕೂಡ ಭಗವಂತ ಯಾವುದೂ ಕಮ್ಮಿ ಮಾಡಿಲ್ರಿ. ನಮ್ಮ ಕುಟುಂಬದಿಂದ ಆರೋಗ್ಯವಾಗಿದಾರ ಎಲ್ಲರೂ. ನಾವು ಇವತ್ತು ಉನ್ನತ 4 ಮಂದಿ ಗುರುತಿಸ್ಕೊಳ್ಳೋಂಥ ಕೆಲಸ ನನ್ನಿಂದ ನಮ್ಮ ಮನೆಯವರಿಂದ ಆಯ್ತು ಅನ್ನೋ ಒಂದು ಖುಷಿ ಒಂದೈತ್ರಿ ಮೇಡಮ್. ನಿಮ್ಮ ಇತರ ಸಹೋದರರು ಕೂಡ ಸಪೋರ್ಟ್ ಮಾಡ್ತಾರ ನಿಮ್ಮ ರಾಜಕೀಯ ಜೀವನಕ್ಕೆ? ಎಲ್ಲ ಮಾಡ್ತಾ ಇದ್ರಿ ಮೇಡಮ್. ನಿಜಕ್ಕೂ ಕೂಡ ಅವ್ರು ಬಹಳ ನನಗೆ ಸಹಕಾರ ಕೊಟ್ಟಾರಿ. ಇವತ್ತು ನಾನು ಮನಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋಂಥ ವ್ಯಕ್ತಿ ರೀ. ಇವತ್ತು ಇದಕ್ಕ ಪೂರ್ತಿ ಮನೆಯಲ್ಲಿ ಅದಕ್ಕೂ ಕೂಡ ನಾನು ಭಾಗಿಯಾಗಲ್ರಿ. ಅವರೇ ಎಲ್ಲ ಚರ್ಚೆ ಮಾಡಿ ನಾನು ಕೈ ಬಿಡ್ತಾರ್ರಿ. ಅವರು ಯಾವುದೇ ಕಾರಣಕ್ಕೂ ಬರಲ್ಲ. ನಾವು ಶೇರ್ ಮಾಡ್ಕೊಂಡು ಒಂದು ಮನೆ ಕೆಲಸ ಬಗೆಹರಿಸೋಣ ಅಂತೇಳಿ ತಾವು ಶೇರ್ ಮಾಡ್ಕೊಂಡು ಕೆಲಸ ಮಾಡ್ತಾರ್ರಿ. ಬಟ್ ನಾನು ರಾಜಕೀಯವಾಗಿ ನಾನು ಟೋಟಲ್ ಆಗಿ ಇಡೀ ದಿನ ನನ್ನ ಒಟ್ಟು ಸಮಾಜ ಸೇವೆ ಮೇಡಮ್. ರಾಜಕೀಯ ಅನ್ನೋಕ್ಕಿಂತ ನನ್ನ ಸಮಾಜ ಸೇವೆಗೆ ನಾನು ಮೀಸಲು ನಿತ್ಯ ಜನರನ್ನ ಭೇಟಿ ಆಗ್ಲೇಬೇಕಂಗ ಆಗ್ತೀನಿ ಮೇಡಮ್ ಅವ್ರ. ಅದಕ್ಕೆ ಸಹಕಾರನು ಪಾಪ ನಮ್ಮ 3 ಜನ ಎಲ್ಲರೂ ಕೊಟ್ಟಿದ್ದಾರೆ. ಸಂಪೂರ್ಣ ನನಗೆ ಜನರು ಒಂದು ಆಶಯದಿಂದ ನಮ್ಮ ಮನೆ ಆಯ್ತು, ನಾವು ಆಯ್ತು ಚೆನ್ನಾಗಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಖಂಡಿತ. ಮುಂದಿನ ಗುರಿ ಏನು ನಿಮ್ದು ಅಂತ? ಗುರಿ ಮೇಡಮ್ ಅವರ ಜನರ ಸಹಕಾರ ಮೇಡಮ್ ಅವ್ರ. ರಾಜಕೀಯವಾಗಿ ಬೆಳಿಬೇಕನ್ನೋ ಒಂದು ಆಸಕ್ತಿ ಜನರು ಕೊಟ್ಟರೆ ಬೆಳಿತೀನಿ ರೀ ಮೇಡಮ್ ಅವ್ರ.
ಮತ್ತು ನಮ್ಮ ಶಾಸಕರ ಮೇಲೆ ಒಲವು ಇದೆ ಮೇಡಮ್, ನಮ್ಮ JDP ಅವ್ರ ಮೇಲೆ. ಅವರು ಒಲವಿಂದ ಮುಂದೆ ಕಾಯ್ತಾ ಇದೆ ಮೇಡಮ್, ನೋಡೋಣ ಅಂತೇಳಿ. ಖಂಡಿತ. ಸಮಾಜಕ್ಕೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡುವಂತಹ ಸಂದೇಶ? ಮೇಡಮ್ ಸಂದೇಶ, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನನಗೆ ಆತ್ಮವಿಶ್ವಾಸ ನನಗೆ ಐತ್ರಿ ಮೇಡಮ್. ಬಟ್ ಜನರ ಅವಕಾಶ ಯಾವ ರೀತಿ ಕೊಡ್ತಾರೆ ಗೊತ್ತಿಲ್ಲ. ನಾನು ಇವಾಗ ನೋಡ್ರಿ ಮೇಡಮ್, ಈ ಮಟ್ಟಕ್ಕೆ ಬಂದು ಇಲ್ಲಿ ಒಂದು ಸಣ್ಣ ಗ್ರಾಮದವನು ಇಲ್ಲಿ ಮಟ್ಟಕ್ಕೆ ಬಂದು ಹಿಂಗೆ ನಾನು ಗುರುತಿಸಿ ಈ ಥರ ಈ ಸಮಾಜಕ್ಕೆ ತೊಡಗಿಸ್ತಾರೆ ಅನ್ನೋ ಒಂದು ಮನಸ್ಥಿತಿ ನನಗೆ ಗೊತ್ತಿರಲಿಲ್ಲ. ಇವತ್ತು ನಾಳೆ ದಿನ ಜನರು ಯಾವ ಡಿಸಿಷನ್ ತೊಗೊಂತಾರೋ ನನಗೂ ಗೊತ್ತಿಲ್ಲ. ಅವ್ರು ಕೊಟ್ಟರು ಸರಿ, ಕೊಟ್ಟಿಲ್ಲ ಅಂದ್ರೆ ಸರಿ, ಕೊಟ್ಟಿದ್ದನ್ನ ತೃಪ್ತಿಯಿಂದ ಊಟ ಮಾಡ್ತೀನಿ. ಖಂಡಿತ. ಯುವ ಸಮೂಹ ಅನ್ನೋದು ಜಾಗೃತವಾದರೆ ದೇಶ ಜಾಗೃತ ಆದ ಹಾಗೆ. ಇವತ್ತು ಅದೆಷ್ಟೋ ಜನ ಕಷ್ಟದಿಂದ ನಲಗ್ತಾ ಇರ್ತಾರೆ. ಇವತ್ತು ನಿಮ್ಮಂಥ ಯುವ ಸಮೂಹದವರು, ಯುವಕರು ಮುಂದೆ ಬಂದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗೋದು ಸಮಾಜದ ಬದಲಾವಣೆಗೆ ಒಂದು ರೀತಿ ನೀವೇ ಜೊತೆಯಾಗಿ ನಿಂತ್ಕೊಂಡಂಗೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಎಷ್ಟೋ ಜನ ನಾನು ನಂದು ಅನ್ನುವಂಥ ಸ್ವಾರ್ಥದಲ್ಲಿರ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದ್ರಿ ಮೇಡಮ್, ಈಗ ಅದ್ರ ಬಗ್ಗೆ ಅಂದ್ರೆ ಮೇಡಮ್ ನಾನು ಸಾಕಷ್ಟು ಯುವಕರನ್ನೆಲ್ಲ ನೋಡಿದ್ದೇನೆ ರೀ. ಅವರು ದಾರಿ ತಪ್ಪುವಂಥ ಕೆಲಸ ಮಾಡಿದ್ರೆ ನಾನು ನನ್ನ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನ ಈ ಥರ ಮಾಡಬೇಡ ಅನ್ನೋ ಒಂದು ಮನಸ್ಥಿತಿಯಿಂದ ಇದ್ದು ನಾನು ಹೇಳ್ತೀನಿ ರೀ. ನನ್ನ ಕಡೆಯಿಂದ ನಾನು ಕೂಡ ಹಿರಿಯರಿಗೆ ಅವಾಗ ಕೇಳ್ತೀನಿ, ನನ್ನ ಕಡೆಯಿಂದ ಏನೋ ತಪ್ಪು ತಡಿ ಇದ್ರೆ ನೀವು ತಿದ್ರಿ ಮೇಡಮ್ ಅವ್ರ ತಿದ್ದಿ ಅಂತ ಹೇಳ್ತೀನಿ ರೀ. ಅವರು ಕೂಡ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರಿ. ಬಟ್ ಸಹಕಾರ ಅಂತೂ ಭಾಳ ಐತ್ರಿ ಮೇಡಮ್, ಎಲ್ಲ ಜನರ ಸಹಕಾರ ಐತಿ ನಮ್ಮೂರಲ್ಲಿ. ಇವತ್ತು ಕುಡಿತಕ್ಕೀಡಾಗಿ ಏನೇನೋ ಜನರು ಇವತ್ತು ಚಿಕ್ಕ ಮಕ್ಕಳೆಲ್ಲ ಹಾಳಾಗ್ತಾ ಇದಾರೆ. ಅದರಿಂದ ಸ್ವಲ್ಪ ಹೊರಗಡೆ ಬರ್ರಿ ಅನ್ನೋ ಒಂದು ಮನಸ್ಥಿತಿ ಜಾಥಾ ಮಾಡ್ತಾ ಇದೀವಿ. ಜಾಗೃತಿ ಮೇಡಮ್, ನಮ್ಮ ಪೊಲೀಸ್ ಸ್ಟೇಷನ್ನಿಂದ ಆಯಿತು, ನಮ್ಮ ಶಿಕ್ಷಣ ಇಲಾಖೆಯಿಂದ ಆಯಿತು, ಅನೇಕ ಬಾರಿ ನಾವು ಊರಲ್ಲೆಲ್ಲ ಜಾಥಾ ಮಾಡಿದ್ವಿ ಮೇಡಮ್. ನೋಡೋಣ, ನನಗೆ ಏನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಮಾಡ್ತಾ ಇದ್ದೇನೆ ರೀ. ಜೊತೆಗೆ ನಮ್ಮ ಯುವಕರನ್ನೆಲ್ಲ ನನ್ನ ಜೊತೆಗೂಡಿ ಅವರು ಕೂಡ ನನ್ನ ಸಹಕಾರ. ಈ ಕೆಲಸ ಆಗಬೇಕು ಅಂದ್ರೆ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು ಬರ್ತಾರೆ ಮೇಡಮ್, ಸಂಪೂರ್ಣ ಬರ್ತಾರೆ ಮೇಡಮ್. ನನ್ನ ಜೊತೆಗೆ ಇರ್ತಕ್ಕಂಥ ನನ್ನ ಸ್ನೇಹಿತರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಮೇಡಮ್. ನಾನು ಸಹಕಾರ ಅವರು ನನಗೆ ಗೊತ್ತಿರಿ, ಅವರು ನಾನು ಕೈ ಹಾಕಿರೋ ಕೆಲಸ ಒಳ್ಳೇದೈತಿ, ಅವ್ರ ಜೊತೆಗೆ ಇರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಬಂದ್ಬಿಡ್ತಾರೆ. ಬರ್ತಾರೆ ನನ್ನ ಜೊತೆಗೆ ಬಂದು. ಎಲ್ಲ ಈ ಊರಾಗ ಏನ್ ನಡೆದ್ರು ಪ್ರತಿಯೊಂದಕ್ಕೂ ನನ್ನ ಹತ್ರ ಕೇಳ್ತಾರೆ. ಸಹಕಾರ ಪ್ರತಿಯೊಂದಕ್ಕೂ ನಾನು ಅವ್ರ ಜೊತೆಗೆ ಮಾಡ್ತೇನೆ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ತುಂಬ ಧನ್ಯವಾದಗಳು. ಸೊ ನೋಡಿದ್ರೆ ವೀಕ್ಷಕರೇ, ಮಹಂತೇಶ ಸಂಧೋಕಿಮಠವರು ಇವತ್ತಿನ ನಮ್ಮ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಹಳ ಅತ್ಯುತ್ತಮವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಯುವ ಸಮೂಹ ಅಂದಾಗ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಕೆಲವೊಮ್ಮೆ ದುಶ್ಚಟಗಳಿಗೆ ಗುರಿಯಾಗುವಂಥ ಸನ್ನಿವೇಶಗಳಿರುತ್ತೆ. ಇವತ್ತು ಆ ನಿಟ್ಟಿನಲ್ಲೂ ಕೂಡ ಜಾಗೃತಿ ಜಾಥಾಗಳನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ದೀವಿ. ಅಂದರೆ ಯುವ ಸಮೂಹ ಸದೃಢವಾಗಿದ್ದಲ್ಲಿ ದೇಶ ಕೂಡ ಸದೃಢವಾಗಿರುತ್ತೆ ಅನ್ನುವಂಥ ಮನೋಭಾವ ಅವರದ್ದು. ಇದರ ಜೊತೆಗೆ ನೀವು ಗಮನಿಸಬಹುದು, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ತನ್ನದೇ ಆದಂತಹ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ದಾರೆ. ಹಲವಾರು ಯೋಜನೆ ಹಾಗೂ ಯೋಚನೆಗಳು ಅವರ ಮನಸ್ಸಿನಲ್ಲಿದ್ದಾವೆ. ಆದಷ್ಟು ಬೇಗ ಇವೆಲ್ಲವೂ ಕೂಡ ಸಾಕಾರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.